to Trade Theory class. I am Mayura Rajan, JTO Sarem IIT CBV campus, Chikmalapur. Okay, in the last class we learnt about the mass production. What is the meaning of mass production? The production of identical parts. ಒಂದೇ ಥರವಾಗಿರುವಂತಹ 100 ಪೀಸ್ಗಳನ್ನು ತಯಾರು ಮಾಡಿದ್ರೆ ಅದನ್ನು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರೆಡಿಮೇಡ್ ಗಾರ್ಮೆಂಟ್ಸ್, ಪ್ಯಾಂಟ್ಗಳು, ಜೀನ್ಸ್ ಪ್ಯಾಂಟು, ಟಿ ಶರ್ಟ್ಸು ಇವೆಲ್ಲ ಮಾಡ್ತಾರಲ್ಲ, ಇದನ್ನೆಲ್ಲ ನಾವು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಅದೇ ನಾವು ಒಬ್ಬ ಟೈಲರ್ ಹತ್ರ ಹೋಗ್ಬಿಟ್ಟು ಬಟ್ಟೆ ಕೊಟ್ಟು ಹೊಲಿಸ್ಬೇಕಾದ್ರೆ 600 ರೂಪಾಯಿ 700 ರೂಪಾಯಿ ತಗೊತಾನೆ ಕೂಲಿ. ಆದರೆ ನಾವು ಒಂದು ರೆಡಿಮೇಡ್ ಪ್ಯಾಂಟ್ ತೊಗೊಂಡ್ರೆ 600 ರೂಪಾಯಿಗೆ ಒಳ್ಳೆ ಪ್ಯಾಂಟೇ ಬರುತ್ತೆ. ವಾಟ್ ಇಸ್ ದಟ್ ಅಂತಂದರೆ ಅಲ್ಲಿ ನಮಗೆ ಒಂದೇ ಥರದ ಪೀಸ್ಗಳನ್ನ ನಂಬರ್ ಆಫ್ ತಯಾರು ಮಾಡೋದ್ರಿಂದ ನಮಗೆ ಬೇರೆ ಬೇರೆ ರೀತಿಯಾದಂಥ ಖರ್ಚುಗಳು ಕಮ್ಮಿ ಆಗ್ತವೆ. ಇನ್ ದಟ್ ದ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ ಫಸ್ಟ್ ಒನ್ ಈಸ್ ಜಿಗ್ಸ್ ಆ್ಯಂಡ್ ಫಿಕ್ಸ್ಚರ್ಸ್. ಓಕೆ, ಅದರಲ್ಲಿ ಮಾಸ್ ಪ್ರೊಡಕ್ಷನ್ ಡಿವೈಸಸ್ ಅಂತ ಕರೆದಾಗ ಅದರಲ್ಲಿ ಫಸ್ಟ್ ಬರುವಂಥದ್ದು ಜಿಗ್ಸ್ ಆ್ಯಂಡ್ ಫಿಕ್ಸ್ಚರ್ಸ್. ಓಕೆ, ಜಿಗ್ಸ್ ಆ್ಯಂಡ್ ಫಿಕ್ಸ್ಚರ್ಸ್ ಆರ್ ದಿ ಮಾಸ್ ಪ್ರೊಡಕ್ಷನ್ ಡಿವೈಸಸ್ ವಿಚ್ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ದ ಐಡೆಂಟಿಕಲ್ ಪಾರ್ಟ್ಸ್ ಆರ್ ದ ಪ್ರೊಡಕ್ಷನ್ ಆಫ್ ಸೇಮ್ ಟೈಪ್ ಆಫ್ ವರ್ಕ್ ಪೀಸಸ್. ಮಾಸ್ ಪ್ರೊಡಕ್ಷನ್ ಅಂದರೆ ನಿಮ್ಗಾಗಲೇ ಹೇಳಿದೆ ನಾನು, ಮಾಸ್ ಪ್ರೊಡಕ್ಷನ್ ಅಂದರೆ ಒಂದೇ ಥರವಾಗಿರುವಂಥದ್ದು ನಂಬರ್ ಆಫ್ ಪೀಸಸ್ ಮಾಡಿದ್ರೆ ಅದನ್ನು ನಾವು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಜಿಗ್ಸ್ ಆ್ಯಂಡ್ ಫಿಕ್ಸ್ಚರ್ಸನ್ನು ಉಪಯೋಗಿಸ್ಕೊಂಡು ನಾವು ಮಾಸ್ ಪ್ರೊಡಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದು ಐಡೆಂಟಿಕಲ್ ಪಾರ್ಟ್ಸನ್ನು ತಯಾರು ಮಾಡೋದಕ್ಕೆ ಮಾತ್ರ ಉಪಯೋಗ ಆಗುತ್ತೆ. ಒಂದು ಜಾಬ್ ಮಾಡಿ ಇನ್ನೊಂದು ಜಾಬ್ಗೆ ಬೇರೆ ಥರದ್ದು ಮಾಡಿದ್ರೆ ಆಗಲ್ಲ. ಒಂದೇ ಥರದ ಜಾಬು ನಂಬರ್ ಆಫ್ ಪೀಸಸ್ 100, 200, 1000, ಲಕ್ಷ ಐತೆ ಮಾಡೋಕ್ಕೆ ಬಂದಾಗ ಅದನ್ನು ನಾವು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಅಡ್ವಾಂಟೇಜಸ್ ಇರಬೇಕಲ್ವ, ನಾವೇನಾದ್ರು ಮಾಡಿದಾಗ ಅದಕ್ಕೊಂದು ಅಡ್ವಾಂಟೇಜ್ ಅಂತಿದ್ರೇ ನಾವು ಅದನ್ನು ಡಿವೈಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಾಸ್ಟರ್ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಐಡೆಂಟಿಕಲ್ ಪಾರ್ಟ್ಸ್. ಫಸ್ಟ್ ಅಡ್ವಾಂಟೇಜ್ ಬಂದು ಫಾಸ್ಟರ್ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಐಡೆಂಟಿಕಲ್ ಪಾರ್ಟ್ಸ್. ಎರಡನೇ, ಈಸಿ ಟು ಯೂಸ್ ಈವನ್ ಬೈ ಎ ಸೆಮಿ ಸ್ಕಿಲ್ಡ್ ಆಪರೇಟರ್. ಒಬ್ಬ ಸೆಮಿ ಸ್ಕಿಲ್ಡ್ ಆಪರೇಟರ್ ಕೂಡ ಅದನ್ನು ಇಟ್ಕೊಂಡು ಮಾಡಪ್ಪ ಅಂತ ಹೇಳಿದ್ರೆ ಮಾಡಬಹುದು. ಲೇಔಟ್ ಮಾರ್ಕಿಂಗ್ ಟೈಮ್ ಈಸ್ ಎಲಿಮಿನೇಟೆಡ್. ಲೇಔಟ್ ಮಾರ್ಕಿಂಗ್ ಅಂದರೆ ನೀವು ಜಾಬ್ ಮೇಲೆ ಇಟ್ಕೊಂಡು ಎಲ್ಲೆಲ್ಲಿ ಡ್ರಿಲ್ ಮಾಡಬೇಕು, ಎಲ್ಲಿ ರೀಮರ್ ಮಾಡಬೇಕು, ಎಲ್ಲಿ ಟ್ಯಾಪ್ ಮಾಡಬೇಕು ಅನ್ನೋ ಗುರುತುಗಳು ಹಾಕ್ತಿರಲ್ಲ, ಅದನ್ನೆಲ್ಲ ಎಲಿಮಿನೇಟ್ ಮಾಡುತ್ತೆ. ನಂಬರ್ ಆಫ್ ರಿಜೆಕ್ಷನ್ ಈಸ್ ರೆಡ್ಯೂಸ್ಡ್. ಯಾವಾಗ ಒಂದೇ ರೀತಿ ಎಲ್ಲ ಜಾಬ್ಗಳು ಒಂದೇ ರೀತಿ ಇರ್ತವೆ, 90% ಸಕ್ಸಸ್ಸನ್ನು ನಾವು ಅವೈಲ್ ಮಾಡ್ಕೋಬೋದು. ಅವೈಲ್ ಅಂದರೆ ತಗೋಬಹುದು. ಆದರೆ ಇನ್ನು 10% ಮಾಮೂಲಿ ಹ್ಯೂಮನ್ ಎರರ್ಸು, ಟೆಕ್ನಿಕಲ್ ಎರರ್ಸು, ಮಿಷಿನ್ ಎರರ್ಸ್ ಅಂತ ಬೇರೆ ಬೇರೆ ಎರರ್ಸ್ ಬರುತ್ತೆ, ಅದಕ್ಕೆ ಹೋಗುತ್ತೆ. ಇನ್ಕ್ರೀಸ್ ಆಫ್ ಪ್ರಾಡಕ್ಟ್ ಕ್ವಾಲಿಟಿ. ಯಾವಾಗ 90% ನಾವು ಅಡ್ವಾಂಟೇಜ್ ಅಚೀವ್ ಮಾಡ್ತೀವಿ, ಕ್ವಾಲಿಟಿ ಅಚೀವ್ ಮಾಡ್ತೀವಿ, ಅದು ಇನ್ಕ್ರೀಸ್ ಆಗಿ ಆ್ಯಕ್ಚುಲಾಗಿ ಇನ್ಕ್ರೀಸ್ ಆಫ್ ಪ್ರಾಡಕ್ಟ್ ಆಗೇ ಆಗುತ್ತೆ. ರೆಡ್ಯೂಸ್ ಆಫ್ ದ ಪ್ರೊಡಕ್ಷನ್ ಟೈಮ್. ಯಾವಾಗ ನಂಬರ್ ಆಫ್ ಪೀಸಸ್ಸು ರಿಜೆಕ್ಷನ್ ಆಗೋದು, ಮಿಷಿನ್ ಶಾಪ್ ನಿಂತೋಗೋದು, ಈ ಥರದ್ದೆಲ್ಲ ಆಗುತ್ತೆ. ಅದು ಆಗದೇ ಇದ್ದಾಗ ಏನಾಗುತ್ತೆ, ರಿಡಕ್ಷನ್ ಆಫ್ ದ ಪ್ರೊಡಕ್ಷನ್ ಟೈಮ್ ಈಸ್ ರೆಡ್ಯೂಸ್. ಟೈಮ್ ಕಮ್ಮಿ ಉಪಯೋಗಿಸಿ 100 ಪೀಸ್ ಮಾಡೋದಕ್ಕೆ ಮಾಮೂಲಾಗಿ ನಿಮ್ಮ ಕೈಲಿ ಕೊಟ್ಟರೆ 3 ದಿವಸ ಬೇಕು. ಅದೇ ಜಿಗ್ಸ್ ಆ್ಯಂಡ್ ಫಿಕ್ಸ್ಚರ್ ಉಪಯೋಗಿಸ್ಕೊಂಡು ಮಾಡಿದ್ರೆ ನಾವು ಆ 100 ಜಾಬನ್ನು ಒಂದು ದಿವಸದಲ್ಲಿ ಮಾಡಬಹುದಾದಂಥ ಅಡ್ವಾಂಟೇಜಸ್ ಇದೆ. ಹಾಗಾದರೆ ಜಿಗ್ಸ್ ಆ್ಯಂಡ್ ಫಿಕ್ಸ್ಚರ್ಸ್ ಅಂದರೆ ಏನು? ಜಿಗ್ಸ್ ಆರ್ ದಿ ಸ್ಪೆಷಲ್ ಡಿವೈಸಸ್ ವಿಚ್ ಹೋಲ್ಡ್ ದ ಜಾಬ್, ಸಪೋರ್ಟ್ ದ ಜಾಬ್, ಲೊಕೇಟ್ ದ ಜಾಬ್ ಆ್ಯಂಡ್ ಆಲ್ಸೋ ಗೈಡ್ ದ ಕಟಿಂಗ್ ಟೂಲ್. ಜಿಗ್ ಅನ್ನೋದೊಂದು ಮಾಸ್ ಪ್ರೊಡಕ್ಷನ್ ಡಿವೈಸ್ ಅಂತ ಫಸ್ಟ್ ಹೇಳಿದ್ದೀವಿ. ಆದರೆ ಅದು ಏನು ಕೆಲಸ ಮಾಡುತ್ತೆ ಅಂದರೆ, ಫಸ್ಟ್ ಹೋಲ್ಡ್ ದ ಜಾಬನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಸಪೋರ್ಟ್ಸ್ ದ ಜಾಬನ್ನು ಸಪೋರ್ಟ್ ಮಾಡುತ್ತೆ. ಲೊಕೇಟ್ ದ ಜಾಬ್, ನಾವು ಎಲ್ಲಿ ಏನು ಆಪ್ರೇಷನ್ ಮಾಡಬೇಕು ಅನ್ನೋದನ್ನು ಅದು ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಲೊಕೇಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಗೈಡ್ ದ ಕಟಿಂಗ್ ಟೂಲ್. ವೆರಿ ಇಂಪಾರ್ಟೆಂಟ್ ಅಂದರೆ ಜಿಗ್ಗಲ್ಲಿ ಗೈಡ್ ದ ಕಟಿಂಗ್ ಟೂಲನ್ನು ಅದು ಎಲ್ಲಿ ಡ್ರಿಲ್ ಮಾಡಬೇಕು, ಎಲ್ಲಿ ರಿಮರ್ ಮಾಡಬೇಕು, ಅಥವಾ ಎಲ್ಲಿ ಏನು ಆಪ್ರೇಷನ್ ಮಾಡೋದು ಅನ್ನೋದನ್ನು ಗೈಡ್ ಮಾಡುತ್ತೆ. ಫಿಕ್ಸ್ಚರ್ ಈಸ್ ಎ ಡಿವೈಸ್ ವಿಚ್ ಹೋಲ್ಡ್ಸ್ ದ ಜಾಬ್. ಅದು ಹೋಲ್ಡ್ ಮಾಡುತ್ತೆ. ಲೊಕೇಟ್ ದ ಜಾಬ್, ಲೊಕೇಟು ಮಾಡುತ್ತೆ. ಆದರೆ ಬಟ್ ನಾಟ್ ಗೈಡ್ ದ ಕಟಿಂಗ್ ಟೂಲ್. ಫಿಕ್ಸ್ಚರು ಹೆವಿ ಇರೋದ್ರಿಂದ ಅದು ಗೈಡ್ ಮಾಡೋದಿಲ್ಲ, ಬರೀ ಗಟ್ಟಿಯಾಗಿ ಹಿಡ್ಕೊಳ್ಳುವಂಥದ್ದು. ಈಗ ಬೆಂಚ್ ವೈಸು, ಲೆಗ್ ವೈಸು ಇದೆಯಲ್ಲ, ಮಿಷಿನ್ ವೈಸು, ಈ ರೀತಿ ಇದೊಂದು ಫಿಕ್ಸ್ಚರ್ ಅಂದರೆ ಏನು ಅಂದರೆ ಗಟ್ಟಿಯಾಗಿ ಹಿಡ್ಕೊಳ್ಳುವಂಥ ಸಾಧನ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಜಿಗ್ಸ್ ಆ್ಯಂಡ್ ಫಿಕ್ಸ್ಚರ್. ಹಾಗಾದರೆ ಮಾಸ್ ಪ್ರೊಡಕ್ಷನ್ ಡಿವೈಸ್ ಅಂತ ಬಂದಾಗ ಅವುಗಳಲ್ಲಿ ಡಿಫ್ರೆನ್ಸ್ ಏನು? ಜಿಗ್ ಆ್ಯಂಡ್ ಫಿಕ್ಸ್ಚರ್ ಅನ್ನೋದು ಆಟೋಮೆಟಿಕ್ಕಾಗಿ ಅದು ಟ್ವಿನ್ ವರ್ಡ್. ಏನಂದರೆ ಜಿಗ್ ಅಂದ ಕಡೆ ಫಿಕ್ಸ್ಚರ್ ಅನ್ನೋದು ಬರಲೇಬೇಕು. ಜಿಗ್ಗಲ್ಲಿ ಕೆಲಸ ಮಾಡಬೇಕಾದ್ರೆ ಫಿಕ್ಸ್ಚರ್ ಇರಲೇಬೇಕು. ಫಿಕ್ಸ್ಚರಲ್ಲಿ ಕೆಲಸ ಮಾಡಬೇಕಾದ್ರೆ ಜಿಗ್ ಹಾಕ್ಕೊಂಡ್ರೆ ಅಡ್ವಾಂಟೇಜ್ ಇದೆ ಅಂತ. ಹಾಗಾದರೆ ಅವುಗಳ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಜಿಗ್ಗಿಗೆ ಬಂದಾಗ, ಹೋಲ್ಡ್ಸ್ ದ ಜಾಬ್, ಲೊಕೇಟ್ಸ್ ದ ಜಾಬ್ ಆ್ಯಂಡ್ ಗೈಡ್ ದ ಕಟಿಂಗ್ ಟೂಲ್. ಆಗಲೇ ಹೇಳಿದೆ ನಾನು, ಹೋಲ್ಡ್ ದ ಜಾಬ್, ಲೊಕೇಟ್ ದ ಜಾಬ್ ಆ್ಯಂಡ್ ಗೈಡ್ ದ ಕಟಿಂಗ್ ಟೂಲ್. ಗೈಡ್ ಅಂತ ಬಂದಾಗ ಜಿಗ್ ಅಂತ ತಿಳ್ಕೊಳ್ಳಿ. ಇನ್ನೊಂದು ಫಿಕ್ಸ್ಚರಲ್ಲಿ ಹೋಲ್ಡ್ ದ ಜಾಬ್, ಲೊಕೇಟ್ ದ ಜಾಬ್ ಆಗಲೇ ಹೇಳಿದ್ದೆ, ಬಟ್ ನಾಟ್ ಗೈಡ್ ದ ಕಟಿಂಗ್ ಟೂಲ್. ಗೈಡನ್ನು ಮಾಡೋದಿಲ್ಲ ಅದು. ನೆಕ್ಸ್ಟ್, ಲೈಟರ್ ಇನ್ ಕನ್ಸ್ಟ್ರಕ್ಷನ್. ಜಿಗ್ ಯಾವತ್ತು ಲೈಟರ್ ಇನ್ ಕನ್ಸ್ಟ್ರಕ್ಷನ್ನಲ್ಲಿರುತ್ತೆ, ಯಾಕಂದರೆ ಈಸಿಯಾಗಿ ಹ್ಯಾಂಡಲ್ ಮಾಡಬೇಕು, ಅದು ಜಾಬ್ಗಳ ಮೇಲೆ ಇಟ್ಟು ಮಾಡುವಂಥದ್ದಾಗುತ್ತೆ. ಹೆವಿಯರ್ ಇನ್ ಕನ್ಸ್ಟ್ರಕ್ಷನ್ ವೇರಾಸ್ ಫಿಕ್ಸ್ಚರಲ್ಲಿ ಬಂದಾಕ್ಷ ಅದು ಹೆವಿ ಕನ್ಸ್ಟ್ರಕ್ಷನ್ ಇರಲೇಬೇಕು, ಯಾಕೆಂದರೆ ಜಾಬನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವಂಥ ಸಾಧನೆ ಯಾವತ್ತೂ ಗಟ್ಟಿಯಾಗಿರಬೇಕು. ಇದರಲ್ಲಿ ಡ್ರಿಲ್ ಬುಷಸ್ ಆರ್ ಪ್ರೊವೈಡೆಡ್. ಜಿಗ್ಗಲ್ಲಿ ಡ್ರಿಲ್ ಬುಷ್ಗಳನ್ನು ಕೊಟ್ಟಿರ್ತಾರೆ. ವೆರಾಸ್ ಇನ್ ಫಿಕ್ಸ್ಚರ್ ಲೊಕೇಟಿಂಗ್ ಪಿನ್ಸ್ ಆರ್ ಪ್ರೊವೈಡೆಡ್. ಫಿಕ್ಸ್ಚರ್ಗೆ ಬಂದಾಗ ಲೊಕೇಟಿಂಗ್ ಪಿನ್ಸು ಬರುತ್ತೆ. ಡ್ರಿಲ್ಲಿಂಗ್, ಬೋರಿಂಗ್ ಜಿಗ್, ರೀಮಿಂಗ್ ಜಿಗ್ ಅಂತ ಜಿಗ್ ಟೈಪ್ಗಳು ಬರ್ತವೆ.
ಫಿಕ್ಚರಿಗೆ ಬಂದಾಗ ಮಿಲ್ಲಿಂಗ್ ಫಿಕ್ಚರ್, ಟರ್ನಿಂಗ್ ಫಿಕ್ಚರ್, ಗ್ರೈಂಡಿಂಗ್ ಫಿಕ್ಚರ್ ಆ್ಯಂಡ್ ವೆಲ್ಡಿಂಗ್ ಫಿಕ್ಚರ್ಸ್ ಅಂತ ಬೇರೆ ಬೇರೆ ಫಿಕ್ಚರ್ ಆಗಿ ಡಿವೈಡ್ ಆಗ್ತವೆ. ಓಕೆ, ಹಾಗಾದರೆ ಟೈಪ್ಸ್ ಆಫ್ ಡ್ರಿಲ್ ಜಿಗ್ಸ್ ನಾವು ಇವತ್ತು ನೋಡ್ತಾ ಇರೋವಂಥ ಟಾಪಿಕ್ಕು ಡ್ರಿಲ್ ಜಿಗ್ಸ್ ಅನ್ನೋ ಟಾಪಿಕ್ ಮೇಲೆ ನೋಡ್ತಾ ಇದ್ದೀವಿ. ಇನ್ನೂ ಬೇರೆ ಬೇರೆ ಫಿಕ್ಚರ್ಸ್ ಬರುತ್ತೆ, ಬಟ್ ಡ್ರಿಲ್ ಜಿಗ್ಸ್ ಅನ್ನೋದನ್ನು ನಾವು ಇವಾಗ ನೋಡೋಣ. ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರಿಲ್ ಜಿಗ್ಸ್ ಆರ್ ಟೆಂಪ್ಲೇಟ್ ಜಿಗ್, ಪ್ಲೇಟ್ ಜಿಗ್, ಓಪನ್ ಜಿಗ್, ಚಾನಲ್ ಜಿಗ್, ಲೀಫ್ ಜಿಗ್, ಬಾಕ್ಸ್ ಜಿಗ್, ಲ್ಯಾಚ್ ಜಿಗ್, ಟರ್ನ್ ಓವರ್ ಆರ್ ಟ್ರಿನಿಯಾನ್ ಜಿಗ್. ಓಕೆ, ಮೊದಲನೇದು ಟೆಂಪ್ಲೇಟ್ ಜಿಗ್ ಅಂತ ಕರಿತೀವಿ, ಎರಡನೇದು ಪ್ಲೇಟ್ ಜಿಗ್ ಅಂತ ಕರಿತೀವಿ, ಮೂರನೇದು ಓಪನ್ ಜಿಗ್ ಅಂತ ಕರಿತೀವಿ, 4 ಚಾನೆಲ್ ಜಿಗ್, ಆಮೇಲೆ 5ನೇದು ಲೀಫ್ ಜಿಗ್, 6ನೇದು ಬಾಕ್ಸ್ ಜಿಗ್, 7ನೇದು ಲ್ಯಾಚ್ ಜಿಗ್ ಆ್ಯಂಡ್ 8ನೇದು ಟರ್ನ್ ಓವರ್ ಅಥವಾ ಟ್ರಿನಿಯಾನ್ ಜಿಗ್ ಅಂತ ಕರಿತೀವಿ. ಫಸ್ಟ್ ಒನ್ ಈಸ್ ಟೆಂಪ್ಲೇಟ್ ಜಿಗ್. ಟೆಂಪ್ಲೇಟ್ ಅಂದರೆ ನಿಮ್ಗೆ ಇನ್ನೂ ಸಿಂಪಲಾಗಿ ನಿಮ್ಗೆ ಅರ್ಥ ಆಗೋವಾಗ ಹೇಳಬೇಕು ಅಂದರೆ, ನಾವು ಚಿಕ್ಕನ್ನಲ್ಲಿ ನೀವೆಲ್ಲ ಉಪಯೋಗಿಸಿರಬಹುದು, ಒಂದು ಇಂಡಿಯಾ ಮ್ಯಾಪ್ ಬರೆಯೋಕ್ಕೆ ಒಂದು ಪ್ಲಾಸ್ಟಿಕ್ದು ಒಂದು ಇದು ಬರ್ತಾಯಿತ್ತು, ಸ್ಟೆನ್ಸಿಲ್ ಅಂತ ಕರಿತಾ ಇದ್ರು, ABCD ಬರೆಯೋದಕ್ಕೆ ಬರ್ತಾಯಿತ್ತು. ಆವಾಗ ನಿಮ್ಮಲ್ಲಿ ಒಂದು 10 ಜನಕ್ಕೆ ಒಂದೇ ಥರ ABCD ಬರೀರಿ ಅಥವಾ ಒಂದೇ ಥರ ಇಂಡಿಯಾ ಮ್ಯಾಪ್ ಬರೀರಿ ಅಂದರೆ ನೀವು ಒಬ್ಬರದೇ ಕಂಪ್ಯಾರಿಸನ್ ಬರೋದೇ ಇಲ್ಲ, ಹೌದಾ? ಬಟ್ ಅದನ್ನೇ ನೀವು ಒಂದೇ ಥರ ಸ್ಟೆನ್ಸಿಲ್ ಎಲ್ರಿಗೂ ಕೊಟ್ಬಿಟ್ಟು ಬರೀರಪ್ಪ ಅಂತ 10 ಜನಕ್ಕೆ ಕೊಟ್ಟರೆ ಅದರಲ್ಲಿ 9 ಜನದ್ದು ಒಂದೇ ಥರ ಇರುತ್ತೆ, ಇನ್ನೊಬ್ಬರದ್ದು ಡಿಫ್ರೆನ್ಸ್ ಇರಬಹುದು. ಆ ಡಿಫ್ರೆನ್ಸ್ ಇರೋದನ್ನು ಯಾವುದು ಅಂತಂದರೆ, ಒಂದು ಪೆನ್ಸಿಲ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಪೇಪರ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಅವನು ಉಪಯೋಗಿಸ್ತಿರುವಂತಹ ಮೆಥಡ್ ಡಿಫ್ರೆನ್ಸ್ ಇರ್ಬೋದು. ಇಲ್ಲಿ ಟೆಂಪ್ಲೇಟ್ ಅಂತ ಯಾಕೆ ಹೇಳಿದೆ ಅಂದರೆ, ಟೆಂಪ್ಲೇಟಲ್ಲಿ ನಾವು ಫಸ್ಟೇ ಅದನ್ನು ಒಂದು ಡಿಸೈನ್ ಮಾಡಿಟ್ಟಿರ್ತೀವಲ್ಲ, ಆ ಡಿಸೈನನ್ನು ನಾವು ಟೆಂಪ್ಲೇಟ್ ಅಂತ ಕರಿತೀವಿ. ದಿಸ್ ಈಸ್ ದ ಸಿಂಪ್ಲೆಸ್ಟ್ ಟೈಪ್ ಆಫ್ ಜಿಗ್. ಇಟ್ ಈಸ್ ಸಿಂಪ್ಲಿ ಎ ಪ್ಲೇಟ್ ಮೇಡ್ ಟು ಶೇಪ್ ಆ್ಯಂಡ್ ಸೈಜ್ of the workpiece with the required number of holes made in it. It is placed on the workpiece and hole will be made by the drill, which will be guided through the holes in the template. Okay, should be hardened and avoid the frequent replacement. This type of jig is suitable only for few parts are to be made. ಇದು ತುಂಬ ಸಿಂಪಲ್. ಸ್ಟೆನ್ಸಿಲ್ ಅಂತ ಹೇಳಿದ್ನಲ್ಲ, ಇಂಡಿಯಾ ಮ್ಯಾಪ್ ಥರದ್ದು ABCD ಬರೆಯೋದು ಜಾಮೆಟ್ರಿ ಬಾಕ್ಸಲ್ಲೆಲ್ಲ ಬರ್ತಾ ಇದ್ದು ಇದೇ ಥರ ಒಂದು ಪ್ಲೇಟ್ ಅಷ್ಟೇ. ಇದು ಈ ಪ್ಲೇಟ್ ಏನಾಗಿರುತ್ತೆ ಅಂದರೆ, ನಿಮ್ಗೆ ಎಲ್ಲೆಲ್ಲಿ ಇದು ಮಾಡಬೇಕು, ಡ್ರಿಲ್ ಮಾಡಬೇಕು, ಎಲ್ಲೆಲ್ಲಿ ನಿಮಗೆ ಡಿಸೈನ್ ಮಾಡಬೇಕು, ಯಾವ್ಯಾವ ಡಿಸೈನ್ ಇದೆ ಅನ್ನೋದ್ರ ಮೇಲ್ಗಡೆ ಇದನ್ನು ಬೇರೆ ಬೇರೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೋತೀವಿ. ಇದು ಬೇಸಿಕ್, ತುಂಬ ಫಸ್ಟ್ ಒನ್ ಬರೋದು ಟೆಂಪ್ಲೇಟ್. ನಮ್ಗೆ ಯಾವ ಥರ ಬೇಕೋ ಆ ಥರ ಟೆಂಪ್ಲೇಟ್ ಮಾಡ್ಕೊಳ್ಳುವಂಥದ್ದು. ಓಕೆ, ಇಲ್ಲಿ ಫಿಗರಲ್ಲಿ ನೋಡಿ, ಒಂದು ಡ್ರಿಲ್ ಇದೆ, ಅದ್ರ ಪಕ್ಕ ಒಂದು ಪ್ಲೇಟ್ ಇಟ್ಟಿದ್ದಾರೆ, ಅದರ ಕೆಳಗಡೆ ಜಾಬ್ ಇದೆ, ಅದ್ರ ಮೇಲೆ ಜಾಬ್ ಮೇಲ್ಗಡೆ ತಂದು ಆ ಪ್ಲೇಟನ್ನು ಹೀಗೆ ಇಟ್ಟುಬಿಟ್ಟು ಅದು ಎಲ್ಲೆಲ್ಲಿ ಏನೇನು ಹೋಲ್ ಇದೆ ಅಲ್ಲಿಗೆ ಒಂದೊಂದು ಡ್ರಿಲ್ ಹಾಕಿಬಿಟ್ರೆ ಮುಗೀತು. ನೀವು ಮಾರ್ಕ್ ಮಾಡೋ ಹಂಗಿಲ್ಲ, ಪಂಚ್ ಮಾಡೋ ಹಂಗಿಲ್ಲ, ಆಮೇಲೆ ಅದನ್ನು ಗುರುತು ಇಟ್ಕೊಂಡು ಇಲ್ಲಿ ಡ್ರಿಲ್ ಹಾಕಬೇಕು ಅಂತ ಹೇಳೋ ಹಂಗಿಲ್ಲ. ಜಸ್ಟ್ ಅಲ್ಲಿ ಗುರುತು ಮಾಡಿಬಿಟ್ಟು ಇಲ್ಲಿ ಹೊಡೆಯಬೇಕು ಅಂದರೆ ಇಟ್ ವಿಲ್ ಡೈರೆಕ್ಟ್ಲಿ ಡೂ ದ ಆಪ್ರೇಷನ್. ನೆಕ್ಸ್ಟ್ ಒನ್ ಈಸ್ ಪ್ಲೇಟ್ ಜಿಗ್. ಟೆಂಪ್ಲೇಟ್ ಅಂದರೆ ನಾವು ರೆಡಿ ಮಾಡಿ ಇಟ್ಕೊಳ್ಳೋದು, ಪ್ಲೇಟ್ ಜಿಗ್ ಅಂದರೆ ಇದಕ್ಕೆ ನೆಕ್ಸ್ಟ್ ಲೆವೆಲ್ಲು. ದಿಸ್ ಈಸ್ ದ ಇಂಪ್ರೂವ್ಮೆಂಟ್ ಆಫ್ ದ ಟೆಂಪ್ಲೇಟ್ ಟೈಪ್ ಆಫ್ ಜಿಗ್. ಇದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ನಲ್ಲ ಹಾಗೆ. ಇನ್ place of simple holes, drill bushes are provided with the plate to guide the drill. ಅಲ್ಲಿ ಡ್ರಿಲ್ ಬುಷ್ ಅನ್ನೋ ವರ್ಡ್ ಬರಲಿಲ್ಲ, ಇಲ್ಲಿ ಡ್ರಿಲ್ ಬುಷ್ ಅನ್ನೋದು ಬಂತು. ಯಾಕೆ ಅಂತಂದರೆ, ಯಾವಾಗಲೂ ಡ್ರಿಲ್ಲಿಂಗ್ ಅಥವಾ ಯಾವುದೇ ಕಟಿಂಗ್ ಆಪ್ರೇಷನ್ ಮಾಡುವಂಥದ್ದು ಅಥವಾ ಯಾವುದೇ ರಬ್ಬಿಂಗ್ ಆಪ್ರೇಷನ್ ಮಾಡುವಾಗ ನಮಗೆ ಅಲ್ಲಿ ಕಟಿಂಗ್ಸ್ ತಗೊತಾ ಇರ್ತದೆ, ಸವೆತ ಉಂಟಾಗ್ತಾ ಇರುತ್ತೆ. ಆ ವೇರ್ ಆ್ಯಂಡ್ ಟೇರನ್ನು ಹೋದಾಗ ಏನಾಗೋಗುತ್ತೆ, ನಮಗೆ ಡೈಮೆನ್ಷನ್ಸು ವೇರಿ ಆಗುತ್ತೆ. ಅದಕ್ಕಾಗಿ ಇದರಲ್ಲಿ ಏನು ಮಾಡ್ತೀವಿ, ಡ್ರಿಲ್ ಬುಷ್ ಅನ್ನುವಂಥ ಒಂದು ಕಾಂಪೊನೆಂಟನ್ನು ಹಾಕ್ತೀವಿ. ನೋಡಿ, ಅಲ್ಲಿ ಮೇಲ್ಗಡೆ ಫಿಗರಲ್ಲಿದೆ ಡ್ರಿಲ್ ಬುಷ್ ಅಂತ, ಕೆಳಗಡೆ ಹಳದಿ ಬಣ್ಣದ್ದಿದೆ ಅಲ್ಲ, ದಟ್ ಈಸ್ ಕಾಲ್ಡ್ ದ ಡ್ರಿಲ್ ಬುಷ್. ಓಕೆ, ದ ವರ್ಕ್ಪೀಸ್ ಕ್ಯಾನ್ ಬಿ clamped to the plate and holes can be drilled. The plate jigs are employed to drill holes in the large parts, maintaining accurate spacing with each other. ಇಲ್ಲಿ ಏನಾಗುತ್ತೆ ಅಂದರೆ, ನಾವು ಫಸ್ಟೇ ಡಿಸೈನ್ ಮಾಡಿರ್ತೀವಿ, ಟೆಂಪ್ಲೇಟನ್ನೇ ಕಣ್ಣಿಗೆ ತಂದ್ಕೊಳ್ಳಿ. ಆ ಟೆಂಪ್ಲೇಟಲ್ಲಿ ಏನಾಗುತ್ತೆ, ಬುಷ್ಗಳು ಹಾಕಿರ್ತೀವಿ. ಸವತ ಉಂಟಾದಾಗ ಆ ಬುಷನ್ನು ಮಾತ್ರ ತೆಗೆದುಬಿಟ್ಟು ಹೊಸ ಬುಷ್ ಹಾಕ್ಕೊಂಡ್ರೆ ಪುನಃ ಎಲ್ಲೆಲ್ಲಿತ್ತು ಅದೇ ಜಾಗದಲ್ಲಿ ಡ್ರಿಲ್ ಹಾಕ್ಕೋಬಹುದು. ಸಿಂಪಲ್ ಫಾರಮ್. ಇನ್ನೊಂದು ಓಪನ್ ಟೈಪ್ ಜಿಗ್. ಓಕೆ, ಇನ್ ದಿಸ್ ಜಿಗ್ ದ ಟಾಪ್ ಆಫ್ ದ ಜಿಗ್ ಈಸ್ ಓಪನ್. ನೋಡಿ, ಅದ್ರ ಹೆಸರು ಹೇಳುತ್ತೆ, ಎಷ್ಟು ಚೆನ್ನಾಗಿದೆ. ಓಪನ್ ಜಿಗ್ ಅಂದರೆ ಓಪನ್ ಅಷ್ಟೇ. ದ ವರ್ಕ್ ಈಸ್ ಪ್ಲೇಸ್ಡ್ ಆನ್ ದ ಟಾಪ್. ಅದ್ರ ಮೇಲ್ಗಡೆ ಇಡೋದು, ಅದ್ರ ಮೇಲೆ ಪ್ಲೇಟ್ ಇಟ್ಬಿಟ್ಟು ಅದನ್ನು ಮಾಡ್ಕೊಳ್ತಾ ಹೋಗುವಂಥದ್ದು ಓಪನ್ ಟೈಪ್, ಈಸಿಯಾಗಿ ಓಪನ್ ಆಗುವಂಥದ್ದು. ಚಾನಲ್ ಜಿಗ್, ಚಾನಲ್ ಕೇಳಿರ್ಬೋದು ನೀವು, ಏನು ಈ ಥರ ಒಂದು ವಿ ಥರನೋ ಯು ಥರನೋ ಇರುವಂಥದ್ದನ್ನು ನಾವು ಚಾನಲ್ ಅಂತ ಕರಿತೀವಿ. ಓಕೆನಾ? ಇದು ನೀರಾವರಿಗಳಿಗೆ ಚಾನಲ್ ಮಾಡಿರೋದು ಅಂತ ಕೇಳ್ತೀರಲ್ಲ, ಆ ರೀತಿ. ದ ಚಾನಲ್ ಜಿಗ್ ಈಸ್ ಎ ಸಿಂಪಲ್ ಟೈಪ್ ಆಫ್ ಜಿಗ್ಸ್ ಹ್ಯಾವಿಂಗ್ ಎ ಚಾನಲ್ ಲೈಕ್ ಕ್ರಾಸ್ ಸೆಕ್ಷನ್. ನಾನು ಹೇಳಿದ್ನಲ್ಲ, ಚಾನಲ್ ಟೈಪ್ ಕ್ರಾಸ್ ಸೆಕ್ಷನ್ ಇರುವಂಥದ್ದು. ದ ಕಾಂಪೊನೆಂಟ್ ಈಸ್ ಫಿಟೆಡ್ ವಿತ್ ಇನ್ ದ ಚಾನಲ್ and is located and clamped by the locating knob. The tool is guided through the drill bush. ನೋಡಿ,
ಇಲ್ಲಿ ಜಾಬ್ ಕೆಳಗಡೆ ಇದೆ, ಆ ಹ್ಯಾಚ್ ಮಾರ್ಕ್ ಮಾಡಿರುವಂಥದ್ದೇನಿದೆ ಅದರಲ್ಲಿ ಜಾಬ್ ಮೇಲ್ಗಡೆ ಬುಷ್ ತೋರಿಸ್ತಾ ಇದ್ದೀವಿ. ಆ ಜಾಗದಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಬೇಕೋ ಅಲ್ಲಿ ನಟ್ಟು ಬೋಲ್ಟನ್ನು ನಾಬಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಡ್ರಿಲ್ ಹಾಕ್ತಾ ಹೋಗುವಂಥದ್ದು. ಲೀಫ್ ಜಿಗ್, ಇದು ಹೆಸರೇ ಹೇಳುತ್ತೆ, ನಿಮಗೆ ತುಂಬ ಸಾರಿ ಹೇಳಿದ್ದೀನಿ ನಾನು. ಇಂಗ್ಲೀಷ್ ಎಷ್ಟು ಬ್ಯೂಟಿಫುಲ್ ಅಂದರೆ ಲೀಫ್ ಜಿಗ್ ಅಂದರೆ ಲೀಫ್ ಅಂದ್ರೇನು ಎಲೆ ಹೇಗಿರುತ್ತೆ ಗಿಡದಿಂದ ಪಕ್ಕಕ್ಕೆ ಹೀಗೆ ಆಗ್ತಾ ಇರುತ್ತೆ. ಇಲ್ಲೂ ಏನಾಗಿದೆ, ಅಲ್ಲಿ ರೈಟ್ ಸೈಡಲ್ಲಿ ಒಂದು ವಿಂಗ್ ಕ್ಲ್ಯಾಂಪ್ ಹಾಕಿ ಇಟ್ಟಿದ್ದಾರೆ ನೋಡಿ. ಅಲ್ಲೇನು ಮಾಡ್ತಾರೆ, ಲ್ಯಾಚನ್ನು ಫಿಕ್ಸ್ ಮಾಡಿರ್ತಾರೆ. ಅದನ್ನು ಹಿಂಗೆ ಓಪನ್ ಮಾಡ್ಬೋದು, ಹಿಂಗೆ ಕ್ಲೋಸ್ ಮಾಡ್ಬೋದು. ವೆರಿ ಸಿಂಪಲ್. ಇಟ್ ಈಸ್ ಆಲ್ಸೋ ಎ sort of open type jig in which the top of the plate is arranged to swing about the fulcrum point so that it is completely clear the jig for easy locating and loading of the workpiece. The drill bushes are fitted into the plates which is also known as the leaf, latch or lid. ಓಕೆ, ಆಗಲೇ ಹೇಳಿದ್ನಲ್ಲ, ಲೀಫ್ ಥರ ಒಂದು ಸೈಡಿಂದ ಹಿಂಗೆ ಎತ್ತಿ ಇಡುವಂಥದ್ದಾಗಬಹುದು ಅಥವಾ ಮೇಲ್ಮುಚ್ಚುವಂಥ ಆಗ್ಬೋದು. ಇದನ್ನು ನಾವು ಲೀಫ್ ಜಿಗ್ ಅಂತ ಕರಿತೀವಿ. ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಇದೆ ನೋಡಿ ಲೀಫ್ ಜಿಗ್ದು, ಎಷ್ಟು ಈಸಿಯಾಗಿದೆ. ಫುಲ್ ಲೀಫ್ ಜಿಗ್ಗು ನೋಡಿ, ಕೆಳಗಡೆ ಬ್ಲೂ ಕಲರಲ್ಲಿರುವಂಥದ್ದು ಜಾಬು, ಅದನ್ನು ಕ್ಲೀನಾಗಿ ತೋರಿಸ್ತಾ ಇದ್ದಾರೆ ನೋಡಿ. ಜಾಬ್ ಮೇಲ್ಗಡೆ ಪ್ಲೇಟ್ ಇಟ್ಬಿಡೋದು, ಡ್ರಿಲ್ ಮಾಡ್ತಾ ಹೋಗೋದು. ಇಟ್ಸ್ ಸೋ ಬ್ಯೂಟಿಫುಲ್ ಅಲ್ವಾ ನೋಡಿ. ಅಲ್ಲಿ ಅದೇ ನೀವು ಸ್ವಂತವಾಗಿ ಮಾಡಬೇಕು ಅಂತಂದರೆ ಅದಕ್ಕೆ ಎಷ್ಟು ಕೆಲಸ ಇದೆ ಅಂದರೆ, ಮಾರ್ಕ್ ಮಾಡಬೇಕು, ಪಂಚ್ ಮಾಡಬೇಕು, ಪ್ರತಿಯೊಂದನ್ನು ಮೈಕ್ರೋಮೀಟ್ರ್ ಇಟ್ಟು ನೋಡಬೇಕು, ವರ್ನಿಯರ್ ಕ್ಯಾಲಿಪರ್ ಇಟ್ಟು ನೋಡ್ಬೋದು. ಆದರೆ ಜಿಗ್ಗನ್ನು ಉಪಯೋಗಿಸಿದಾಗ ಎಷ್ಟು ಸಿಂಪಲ್ಲಾಗಿ ನೋಡಿ, ಅಲ್ಲಿ ತಗೊಂಡೋಗಿ ಇಡೋದು, ಲೀಫನ್ನ ಕ್ಲೋಸ್ ಮಾಡೋದು, ಅದ್ರ ಮೇಲ್ಗಡೆ ಎಲ್ಲೆಲ್ಲಿ ಬುಷ್ ಇದೆಯೋ ಆ ಜಾಗದಲ್ಲಿ ನಾವು ಡ್ರಿಲ್ ಮಾಡ್ತಾ ಹೋಗುವಂಥದ್ದು. ಇಟ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಮಾಸ್ ಪ್ರೊಡಕ್ಷನ್ ಡಿವೈಸ್. ಸಿ ದ ಬ್ಯೂಟಿ. ಓಕೆ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಾಂದರೆ ನಿಮಗೆ ಮಾಡ್ರಪ್ಪ ಅಂದಿದ್ರೆ ನೀವು ಮೈಕ್ರೋಮೀಟ್ರ್ ಇಟ್ಕೋಬೇಕು, ವರ್ನಿಯರ್ ಕ್ಯಾಲಿಪರ್ ಇಟ್ಕೋಬೇಕು, ಆಮೇಲೆ ಅದು ಮಾರ್ಕ್ ಮಾಡಬೇಕು. ಅದು 1 mm ಅಥವಾ 0.2 mm ಪಕ್ಕಕ್ಕೆ ಹೋದ್ರೂ ಅದು ರಿಜೆಕ್ಷನ್ ಆಗೋದು. ಬಟ್ ಇಲ್ಲಿ ಎಷ್ಟು ಅಡ್ವಾಂಟೇಜ್ ಇದೆ ಅನ್ನೋದು ಅದು ಮಾಸ್ ಪ್ರೊಡಕ್ಷನ್ ಡಿವೈಸ್. ನೆಕ್ಸ್ಟ್ ಒನ್ ಇಸ್ ಬಾಕ್ಸ್ ಜಿಗ್. ಬಾಕ್ಸ್ ವೆನ್ ದ ಹೋಲ್ಸ್ ಆರ್ ಡ್ರಿಲ್ ಟು ಬಿ ಮೋರ್ ದ್ಯಾನ್ ಒನ್ ಪ್ಲೇನ್ ಆಫ್ ದ ವರ್ಕ್ ಪೀಸ್. ಒಂದಕ್ಕಿಂತ ಜಾಸ್ತಿ ಕಡೆ. ಈಗ ನೋಡಿ, ಮೇಲ್ಗಡೆ ಆದರೆ ಲ್ಯಾಚ್ ಜಿಗ್ ಅಥವಾ ಲೀಫ್ ಜಿಗ್ ಅಂತ ಏನು ಕರೆದೋ ಆ ಥರ ಇದೆ. ಸೈಡಲ್ಲಿ ಬಾಕ್ಸ್ ಜಿಗ್ ಥರ ಇದೆ, ಕೆಳಗಡೆ ನೋಡಿದ್ರೆ ಚಾನಲ್ ಜಿಗ್ ಥರ ಇದೆ. ಎಲ್ಲ ಥರ ಇರೋದನ್ನೇ ಇದು ಬಾಕ್ಸ್ ಜಿಗ್ ಅಂತ ಕರಿತೀವಿ. ದ ಜಿಗ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ವಿತ್ ದ ಈಕ್ವಲೆಂಟ್ ನಂಬರ್ ಆಫ್ ಬುಷ್ ಪ್ಲೇಟ್ಸ್ ಫಾರ್ ಪೊಸಿಷನಿಂಗ್ ದ ಜಿಗ್ ಆನ್ ದ ಮಿಷಿನ್ ಟೇಬಲ್. ಫೀಟ್ ಹ್ಯಾವ್ ಟು ಬಿ provided opposite each drilling bush plates. One side of the jig will be provided with a swinging leaf for loading and unloading of the workpieces. Such a jig should be the form of box. Such a jig should be as tight as possible since it is have fitted again and again. Typical figure of the jig is shown in. ನೋಡಿ, ಅಲ್ಲೇನಾಗಿದೆ ಅಂದರೆ ಬಾಕ್ಸ್ ಜಿಗ್ ಅಂದರೆ ಮೇಲೆ ಕೆಳಗೆ ಎಲ್ಲ ಕಡೆಯಿಂದ ಡ್ರಿಲ್ ಹಾಕೋದಕ್ಕೆ ಪ್ರಾವಿಷನ್ ಮಾಡಿರ್ತಾರೆ ನೋಡಿ. ಮೇಲ್ಗಡೆಯಿಂದ ಒಂದು ಲೀಫ್ ಜಿಗ್ ಅಥವಾ ಲ್ಯಾಚ್ ಜಿಗ್ ಅಂತ ಕರೆದ್ವಲ್ಲ ಆ ಥರ ಇದೆ. ಸೈಡಿಂದ ಒಂದು ಬಾಕ್ಸ್ ಜಿಗ್ ಥರ, ಕೆಳಗಡೆಯಿಂದ ನೋಡಿದಾಗ ಚಾನಲ್ ಜಿಗ್ ಥರ ಕಾಣುತ್ತೆ. ಎಲ್ಲ ಥರ ಕಡೆಯಿಂದನೂ ನಾವು ಜಾಬ್ ಮಾಡೋದಕ್ಕೆ ಉಪಯೋಗ ಆಗುವಂಥದ್ದು ಬಾಕ್ಸ್ ಜಿಗ್ ಅಂತ ಕರಿತೀವಿ ನೋಡಿ. ಲ್ಯಾಚ್ ಜಿಗ್, ಲ್ಯಾಚ್ ಅಂದರೆ ಏನು ಅಂತಂದರೆ ಒಂದು ಬಾಗಿಲಿಗೆ ಹಾಕ್ತೀವಲ್ಲ ಹಿಂಜ್ ಅಂತ, ಇಲ್ಲಿ ಕಾರ್ನರಲ್ಲಿ ಹಿಂಜ್ ಇರುತ್ತೆ, ಅದು ಬಾಕ್ಸ್ ಜಿಗ್ ಥರನೇ ಕೆಲಸ ಮಾಡುತ್ತೆ. ಇಟ್ ಇಸ್ ಎ ಒನ್ ಡೆಮೋ ಪೀಸ್ ನೋಡಿ. ಇಲ್ಲೊಂದಿದೆ ಲ್ಯಾಚ್ ಜಿಗ್. ಓಕೆ, ಸಾಲಿಡ್ ಜಿಗ್ ಅಂತ ಕರಿತೀವಿ. ಟರ್ನ್ ಓವರ್ ಅಥವಾ ಟ್ರೆನ್ಯಾನ್ ಜಿಗ್ ಅಂತ ಇದೆ. ಬಾಕ್ಸ್ ಜಿಗ್ದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಒಂದು ಕೊಟ್ಟಿದೆ ನೋಡಿ. ಓಕೆನಾ? ದೆನ್ ಅಪ್ಲಿಕೇಶನ್. ಇಷ್ಟೊತ್ತು ನೀವು ಕಲಿತಂಥ ಪಾಠದಲ್ಲಿ ನಿಮಗೇನು ಅರ್ಥ ಆಗಿದೆ ಅಥವಾ ನಿಮಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ನಾವು ಏನು ಹೇಳಬಹುದು ಅಥವಾ ಇದಕ್ಕೆ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದಕ್ಕೆ ನಿಮ್ಗೊಂದು 2 ಕ್ವಶನ್ ಕೇಳೋಣ. ಡಿಫೈನ್ ಎ ಮಾಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ ಅಂದರೆ ಏನು? ಮಾಸ್ ಪ್ರೊಡಕ್ಷನ್ ಅಂದರೆ ದ ಪ್ರೊಡಕ್ಷನ್ ಆಫ್ ಐಡೆಂಟಿಕಲ್ ಪಾರ್ಟ್ಸ್ ಇನ್ ನಂಬರ್ ಆಫ್ ಪೀಸಸ್ ಈಸ್ ಕಾಲ್ಡ್ ಆಸ್ ಎ ಮಾಸ್ ಪ್ರೊಡಕ್ಷನ್. ಐಡೆಂಟಿಕಲ್ ಪಾರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ಎ ಜಿಗ್? ಎ ಜಿಗ್ ಈಸ್ ಎ ಮಾಸ್ ಪ್ರೊಡಕ್ಷನ್ ಡಿವೈಸ್ ವಿಚ್ ಹೋಲ್ಡ್ಸ್ ದ ಜಾಬ್, locates the job and also guide the cutting tool. What is a fixture? A fixture is a device which holds the job, locates the job but not guide the cutting tool. Name any 3 types of jigs. 3 ಥರವಾದಂಥ ಜಿಗ್ಸ್ಗಳನ್ನು ಯಾವುದಾದ್ರು ಹೆಸರು ಹೇಳಿ. ಲೀಫ್ ಜಿಗ್, ಚಾನಲ್ ಜಿಗ್, ಪ್ಲೇಟ್ ಜಿಗ್, ಟೆಂಪ್ಲೇಟ್ ಜಿಗ್, ತುಂಬ ಇವೆ, 8, 9 ಇವೆ. ಇಲ್ಲಾಂದರೆ ನೀವು ಬೇಕು ಅಂತಂದ್ರೆ ಇನ್ನೂ ನಿಮ್ಮ ಒಂದು ವರ್ಕಿಂಗ್ ಎನ್ವಿರಾನ್ಮೆಂಟ್ಗೆ ಇನ್ನೂ ಜಾಸ್ತಿ ಮಾಡ್ಕೋಬೋದು. ನೇಮ್ ಎನಿ 3 types ಆಫ್ ಫಿಕ್ಸ್ಚರ್ಸ್. ಮಿಲ್ಲಿಂಗ್ ಫಿಕ್ಸ್ಚರ್, ಡ್ರಿಲ್ಲಿಂಗ್ ಫಿಕ್ಸ್ಚರ್, ಗ್ರೈಂಡಿಂಗ್ ಫಿಕ್ಸ್ಚರ್, ಎಕ್ಸೆಟ್ರಾ. ವಿಚ್ ಜಿಗ್ ವಿಲ್ ಹ್ಯಾವ್ ನಾಟ್ ದಿ ಬೇಸ್ ಪ್ಲೇಟ್?
Plate jig will not have the base plate. What is the main difference between jig and fixture? Jig and fixture ಅಲ್ಲಿ ಮುಖ್ಯವಾದ ಒಂದೇ ಒಂದು ಡಿಫ್ರೆನ್ಸ್ ಏನು? ಜಿಗ್ಗು ಗೈಡ್ ದ ಕಟಿಂಗ್ ಟೂಲು, ಫಿಕ್ಸ್ಚರು ಡಸ್ ನಾಟ್ ಗೈಡ್ ದಿ ಕಟಿಂಗ್ ಟೂಲು. ವಿಚ್ ಜಿಗ್ ಈಸ್ ಮೋಸ್ಟ್ ಸೂಟಬಲ್ ಫಾರ್ ಹೆವಿ ವರ್ಕ್ಸ್? ಹೆವಿ ವರ್ಕ್ ಮಾಡಬೇಕಾದ್ರೆ ಯಾವ ಜಿಗ್ಗು ತುಂಬ ಸೂಟಬಲ್ ಆಗಿರುತ್ತೆ? ಹೆವಿ ವರ್ಕ್ಸ್ಗೆ ಬಾಕ್ಸ್ ಜಿಗ್ಗು ಅಥವಾ ಟೇಬಲ್ ಜಿಗ್ ಅಥವಾ ಟ್ರನ್ಯಾನ್ ಜಿಗ್ ಅನ್ನೋದು ತುಂಬ ಉಪಯೋಗ ಆಗುತ್ತೆ. Summary: the production of identical parts in a large scale with minimum expenses is called as a mass production. Jigs and fixtures are the mass production devices. Jig guides the cutting tool, fixture does not guide the cutting tool. Jig is lighter in construction, fixture is heavier in construction. Different types of jigs are drill jig, boring jig, reaming jig, etc. Fixture types are welding fixture, milling fixture, turning fixture, etc. Drill and jigs are again divided into plate jig, template jig, table jig, turnover ಅಥವಾ ಟ್ರನ್ಯಾನ್ ಜಿಗ್, ಲೀಫ್ ಜಿಗ್, ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಇರುವಂತಹ ಮಾಸ್ ಪ್ರೊಡಕ್ಷನ್ ಡಿವೈಸಸನ್ನು ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.